ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಸುಭಾಷಿತ: ಒಂದು ವ್ಯಾಪಾರವಾಗಲಿ ಒಂದು ವ್ಯವಹಾರವಾಗಲಿ ಮಾಡಬೇಕಾದರೆ ಇನ್ನೊಬ್ಬರನ್ನು ನಂಬಿ ವ್ಯವಹಾರ ಮಾಡಬೇಡಿ. ನಿಮ್ಮ ಜೇಬಿನಲ್ಲಿ ಎಷ್ಟು ಇದ್ದರೆ ಅಷ್ಟಕ್ಕೆ ಮಾತ್ರ ವ್ಯವಹರಿಸಿ. ಕೊಟ್ಟಿರುವುದು ಬಿಡುವುದು ಲೆಕ್ಕಕ್ಕೆ ತೆಗೆದುಕೊಂಡು, ನಾನು ಕೊಟ್ಟಿದ್ದೀನಿ ಅವನಿಗೆ ಬರುತ್ತೆ, ಇದು ಮಾಡಿದ್ದೀನಿ ಅಂತ ಅನ್ನೋದನ್ನು ಹೋಗಬೇಡಿ. ಕೊಟ್ಟಿದ್ದು ಬರಲ್ಲ, ಇನ್ನು ಆ ಟೈಮ್ಗೆ ನಿಮಗೆ ಯಾವುದನ್ನು ಇಟ್ಟಿದ್ದು ಬರಲ್ಲ. ನಿಮ್ಮ ಜೇಬಿನಲ್ಲಿ ಏನಿದೆಯೋ ಅದಕ್ಕೆ ಮಾತ್ರ ನೀವು ವ್ಯವಹಾರ ಮಾಡಿ. ಗೊತ್ತಾಯ್ತಾ? ಇವತ್ತು ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಸಾರ್ವಜನಿಕ ಆಸ್ತಿಗಳ ನಷ್ಟ ಮಾಡ್ತಾರಲ್ಲ, ಅವ್ರಿಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ನಮಗಿವಾಗ ಸ್ಟ್ರೈಕ್ಗಳು ಆಗತ್ತೆ, ಗಲಾಟೆಗಳಾಗತ್ತೆ, ಸಾಮಾನ್ಯ ಆಗಲಿ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಬಸ್ ನಿಲ್ಲಿಸೋದು, ಬಸ್ ಹೊಡೆದಾಕೋದು ಅವೆಲ್ಲ ಮಾಡ್ತಾರಾ? ಅವೆಲ್ಲ ಮಾಡಿದ್ರೆ ಏನೇನು ಮಾಡಬೇಕು ಸರ್ಕಾರ? ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಕ್ರಮ ತಗೋಬೇಕು. ಯಾರೇ ಆಗೋಗಲಿ ಅದನ್ನು ಮಾಡಿಸ್ದವ್ರಿಗೂ ಕ್ರಮ ತಗೋಬೇಕು, ಅದನ್ನು ಮಾಡಿದವ್ರಿಗೂ ಕ್ರಮ ತಗೊಳ್ಳೇಬೇಕು ಅಲ್ವಾ? ನಮ್ಮ ಯಾವುದೇ ಆಗಲಿ ನಮ್ಮ ರಾಷ್ಟ್ರದ ಸಂಪತ್ತನ್ನು, ರಾಜ್ಯ ಸಂಪತ್ತನ್ನು ಹಾಳು ಮಾಡೋದಕ್ಕೆ ಯಾರಿಗೂ ಹಕ್ಕಿಲ್ಲ ಅಲ್ವಾ? ಯಾರಿಗೂ ಸಾರ್ವಜನಿಕರಿಗೆ ತೊಂದರೆ ಕೊಡೋದು, ಹಾಳು ಮಾಡೋದು ಯಾಕಪ್ಪ ಮಾಡಬೇಕು? ಇವಾಗ ಸ್ಟ್ರೈಕ್ ಮಾಡಬೇಕಾ? ಮುಖ್ಯಮಂತ್ರಿಗಳ ಹತ್ರ ಕೂತ್ಕೊಳ್ಳಿ, ಏನಾರ ಇದ್ದರೆ ಪ್ರಧಾನಮಂತ್ರಿ ಹತ್ರ ಕೂತ್ಕೊಳ್ಳಿ, ಎಲ್ಲಿ ಬೇಕೋ ಮಂತ್ರಿಗಳ ಹತ್ರ ಕೂತ್ಕೊಳ್ಳಿ, ಶಾಸಕರ ಹತ್ರ ಕೂತ್ಕೊಳ್ಳಿ, ವ್ಯವಹಾರ ಮಾಡ್ಕೊಳ್ಳಿ. ಆದರೆ ಸಾರ್ವಜನಿಕ ಆಸ್ತಿ ಹಾಳು ಮಾಡಿ ಅಂತ ಯಾರು ಹೇಳಲ್ವಲ್ಲ, ಸಾರ್ವಜನಿಕರಿಗೆ ತೊಂದರೆ ಕೊಡಿ ಅಂತ ಯಾರು ಹೇಳಲ್ವಲ್ಲ. ಏನು ಮಾಡಬೇಕು ಅನ್ನೋ ತಿಳ್ಕೊಂಡು, ದೇಶಾದ್ಯಂತ ಯಾವುದೇ ಹಿಂಸಾಚಾರ, ಬೆಂಕಿ ಹಚ್ಚುವಿಕೆ, ಮಹಿಳೆಯರಿಗೆ ಕಿರುಕುಳ, ಪೊಲೀಸ್ ಅರಸೈನಿಕ ಅಥವಾ ಸೇವೆಯ ಮೇಲಿನ ದಾಳಿಗಳಿಗೆ, ಪೊಲೀಸ್ ಠಾಣೆಗಳ ಮೇಲಿನ ದಾಳಿಗಳಿಗೆ ಸಂಬಂಧಿಸಿದ ಎಲ್ಲ ಸರ್ಕಾರಿ ಸಾರ್ವಜನಿಕ ಆಸ್ತಿಪಾಸ್ತಿಗಳಿಗೆ ಜೀವಹಾನಿಗೆ ಅಪರಾಧಿಗಳನ್ನು ಹೊಣೆಗಾರರನ್ನಾಗಿ ಮಾಡಿ ಅವರಿಗೆ ಕೊಡುವ ಉಚಿತ ವಿದ್ಯುತ್ ಬಿಲ್ಲು ಉಚಿತ ಆಯುಷ್ಮಾನ್ ಕಾರ್ಡು, ಗ್ಯಾಸ್ ಸಬ್ಸಿಡಿ, ಪ್ರಧಾನಮಂತ್ರಿ ವಸತಿ ಕಿಸಾನ್ ಸಮ್ಮಾನ್ ನಿಧಿ ಮತ್ತು ಎಲ್ಲ ಯೋಜನೆಗಳನ್ನು, ಸರ್ಕಾರಿ ಉದ್ಯೋಗ, ಮತದಾನದ ಹಕ್ಕುಗಳು, ಪ್ರಯೋಜನಗಳನ್ನು ನಾವು ತಕ್ಷಣದಿಂದಲೇ ಅವರಿಗೆ ನಿಲ್ಲಿಸುವಂತೆ ಮಾಡಬೇಕು. ಸರ್ಕಾರ ಅವ್ರ ಮೇಲೆ ಕ್ರಮ ತಗೊಳ್ಳೇಬೇಕು. ಯಾಕೆಂದರೆ ಸಾರ್ವಜನಿಕ ಆಸ್ತಿಗಳಿಗೆ ತೊಂದರೆ ಕೊಡಬಾರ್ದು. ಬಸ್ಸನ್ನು ಅಡ್ಡ ಕಟ್ಟೋದು, ಹೋಗ್ತಾ ಇರ್ತಾರೆ, ಎಲ್ಲೋ ಹೋಗ್ತಾ ಇರ್ತಾರೆ, ಬಡವರು ಎಲ್ಲೋ ಹೋಗ್ತಾ ಇರ್ತಾರೆ, ಇದು ಮಾಡ್ತಿರ್ತಾರೆ, ಬಸ್ ಯಾಕೆ ಅಡ್ಡ ಕಟ್ಟಬೇಕು? ನಿಮಗಿದೆಯಾ ನ್ಯಾಯಯುತವಾಗಿ? ತಹಸೀಲ್ದಾರ್ ಆಫೀಸ್ ಹತ್ರ ಕೂತ್ಕೊಳ್ಳಿ, DC ಆಫೀಸ್ ಹತ್ರ ಕೂತ್ಕೊಳ್ಳಿ, ಮುಖ್ಯಮಂತ್ರಿಗಳ ಆಫೀಸ್ ಹತ್ರ ಕೂತ್ಕೊಳ್ಳಿ, ನಮ್ಮ ಮಂತ್ರಿಗಳ ಹತ್ರ ಆಫೀಸ್ ಹತ್ರ ಕೂತ್ಕೊಳ್ಳಿ, ಶಾಸಕರ ಆಫೀಸ್ ಹತ್ರ ಕೂತ್ಕೊಳ್ಳಿ. ಆದರೆ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟು ಸಾರ್ವಜನಿಕ ಆಸ್ತಿಗಳನ್ನು ನಾಶ ಮಾಡಬೇಕು ಅಂತ ನಿಮಗೆ ಯಾರೂ ಹೇಳಿಲ್ಲ. ಗೊತ್ತಾಯ್ತಾ? ಇಂಥವ್ರಿಗೆ ಎಲ್ಲನೂ ಕಟ್ ಮಾಡಿ ಅವ್ರಿಗೆ ತೊಂದರೆ, ಅವ್ರನ್ನ ಏನು ಶಿಕ್ಷೆ ಕೊಡಬೇಕು ಅವ್ರಿಗೆ ಕೊಡಲೇಬೇಕು. ಉದ್ಯೋಗಗಳು ಮತ್ತು ಮತದಾನದ ಹಕ್ಕುಗಳು, ಪ್ರಯೋಜನಗಳನ್ನು ತಕ್ಷಣದಿಂದಲೇ ಜಾರಿಗೆ ಬರುವಂತೆ ನಿಲ್ಲಿಸಬೇಕು. ಗಲಭೆಯಲ್ಲಿ ಭಾಗಿಯಾದ ಎಲ್ಲ ಅಪ್ರಾಪ್ತ ಮಕ್ಕಳ ಪೋಷಕರು ಸಹ ಮೇಲೆ ತಿಳಿಸಿದ ಎಲ್ಲ ಹಕ್ಕುಗಳಿಂದ ವಂಚಿತರಾಗಬೇಕು. ಮುಂದೆಯೂ ಅವರಿಗೆ ಯಾವುದೇ ಯೋಜನೆಯ ಲಾಭ ಸಿಗದಂತೆ ವ್ಯವಸ್ಥೆ ಮಾಡಬೇಕು. ಗೊತ್ತಾಯ್ತಾ? ಇದು ಯಾವಾಗಲೂ ನಾವು ಇದನ್ನು ನಾವು ಸಾರ್ವಜನಿಕ ಆಸ್ತಿಗಳನ್ನ ಯಾರೇ ಮಾಡಲಿ, ಇವರು ಅವರು ಅಂತಲ್ಲ, ಆ ಪಕ್ಷ ಈ ಪಕ್ಷ ಅಂತ ಅಲ್ಲ, ಯಾವುದೇ ಪಕ್ಷ ಆಗಲಿ, ಯಾರೇ ಇದಾಗಲಿ, ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದ್ದಾಗಲಿ, ಬಸ್ಗಳನ್ನ ಅಡ್ಡಗಟ್ಟಿದ್ದಾಗಲಿ, ಬಸ್ನ ಹೊಡೆದಾಕೋದಾಗಲಿ, ಸಾರ್ವಜನಿಕ ಆಸ್ಪತ್ರೆಗಳು ಹೊಡೆದಾಕಲಾಗಲಿ, ಗೊತ್ತಾಯ್ತಾ? ಇಂಥವನ್ನೆಲ್ಲ ಯಾವುದೇ ಮಾಡಿದಾಗ, ಸಾರ್ವಜನಿಕವಾಗಿ ಮಾಡಿದಾಗ ಅಂಥವ್ರಿಗೆ ಎಲ್ಲ ಸರ್ಕಾರದಿಂದ ಬರುವ ಸೌಲಭ್ಯಗಳನ್ನು ನಿಲ್ಲಿಸಿ ಅವರಿಗೆ ಶಿಕ್ಷೆ ಕೊಡಬೇಕು ಅಂತ ನಾವು ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ನ ಕಡೆಯಿಂದ ಕೇಳ್ಕೊತೀವಿ. ಈಗ ನಾವು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 29/3/2026 ಭಾನುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ಚೈತ್ರ ಮಾಸ, ವಸಂತ ಋತು, ಶುಕ್ಲಪಕ್ಷ, ತಿಥಿ ಏಕಾದಶಿ, ಬೆಳಗ್ಗೆ 8:43, ನಕ್ಷತ್ರ ಆಶ್ಲೇಷ, ಹಗಲು 3:35, ಮಳೆ ಉತ್ತರಾಭಾದ್ರ 4ನೇ ಪಾದ, ರಾಹುಕಾಲ 5:04 6:35, ಕುಟುಕ ಕಾಲ 3:32 5:04, ಯಮಗಂಡ ಕಾಲ 12:29 2 ಗಂಟೆ. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆಗೂ ಫಾರ್ವರ್ಡ್ ಮಾಡಿ. ಇವತ್ತು ನಮ್ಮ ಹೆಬ್ಬಳಲು ಗ್ರಾಮದಲ್ಲಿ ಜಾತ್ರೆ ಪ್ರಯುಕ್ತ ಉಪಹಾರ ಸಂಜೆಗೆ
ಕಾರ್ಯಕ್ರಮ ಇದೆ. ಎಲ್ಲ ನೋಡಿ ಭಾಳ ಚೆನ್ನಾಗಿರುತ್ತೆ. ಸಂಜೆ ಹೊತ್ತು ಮಾರಿಕಟ್ಟೆ ಹತ್ರ ಎಲ್ಲರೂ ತಂದು ಅನ್ನ ಮಾಡ್ಕೊಂಬಂದು ದೀಪ ಹಚ್ಕೊಂಬಂದು ಆ ದೇವರಿಗೆ ಬೆಳೆ ಆರತಿ ಎತ್ತಿ ಎಲ್ಲ ಅದನ್ನು ಉಪಹಾರ ಇದನ್ನು ಕಾರ್ಯಕ್ರಮವನ್ನು ಎಲ್ಲ ದೀಪದ ಜ್ಯೋತಿ ಬೆಳಗಿಸಿ ಮಾಡ್ತಾರೆ. ಭಾಳ ಚೆನ್ನಾಗಿರುತ್ತೆ. ನಮಸ್ಕಾರಗಳು.